ಇಚ್ಛೆಯ ಮೇರೆಗೆ 40ನೇ ಗುರುವಂದನಾ ಕಾರ್ಯಕ್ರಮವನ್ನು ಮುಗಳಕೋಡು ಗ್ರಾಮದ ಶ್ರೀಮಠದ ಎಲ್ಲ ಸದ್ಭಕ್ತರು ಬಹಳಷ್ಟು ಭಕ್ತಿ, ಶ್ರದ್ಧೆ, ಅಭಿಮಾನದಿಂದ ಬಹಳಷ್ಟು ಅದ್ಧೂರಿಯಾಗಿರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಮಠದ ಸದ್ಗುರು ಆಡಳಿತ ಭವನದಲ್ಲಿ ಮಾನ್ಯ ಈ ಭಾಗದ ಶಾಸಕರ ನೇತೃತ್ವದಲ್ಲಿ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದು 3 ದಿವಸ ನವೆಂಬರ್ 30, ಡಿಸೆಂಬರ್ 1, 2ರಂದು ನಡೆಯುವಂಥ 3 ದಿವಸದ ವಿಶೇಷ ಕಾರ್ಯಕ್ರಮದ ಎಲ್ಲ ತಾಲೂಕು ಆಡಳಿತ ವತಿಯಿಂದ ಬೇಕಾದಂಥ ಸಹಕಾರ ಮತ್ತು ಸೇವೆಯನ್ನು ಶ್ರೀಮಠದ ಕಾರ್ಯಕ್ಕೆ ಸಮರ್ಪಣೆ ಆಗಬೇಕು ಅನ್ನುವಂಥ ಸೂಚನೆಯನ್ನು ಮಾನ್ಯ ಶಾಸಕರು ನೀಡಿರುವಂಥದ್ದು. 30ನೇ ತಾರೀಕು ಈ ದೇಶದ ಗಡಿಯಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಶ್ರೀಮಠದ ಭಕ್ತರ ಒಂದು ರಕ್ತದಾನ ಶಿಬಿರವನ್ನು, ಅಂದರೆ ಗುರುವಂದನಾ ಪ್ರಯುಕ್ತವಾಗಿ ಆ ಸೈನಿಕರಿಗೆ ನಮ್ಮ ರಕ್ತವನ್ನು ಸಮರ್ಪಣೆ ಆಗಿ ನಮ್ಮದು ಕೂಡ ದೇಶಕ್ಕೆ ಒಂದಿಷ್ಟು ಸೇವೆಯನ್ನು ಸಮರ್ಪಣೆ ಆಗಲಿ ಅನ್ನುವಂಥ ಭಾವನೆಯಿಂದ 30ನೇ ತಾರೀಕು ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ 1ನೇ ತಾರೀಕು ಬೆಳಗ್ಗೆ ರೈತ ಸಮಾವೇಶ, ಅಂದರೆ ಮಧ್ಯಾಹ್ನ 12ವರೆಗೆ ರೈತ ಸಮಾವೇಶ. ಸುಮಾರು 30,000ಕ್ಕೂ ಹೆಚ್ಚಿನ ರೈತರನ್ನು ಏಕಕಾಲಕ್ಕೆ ಒಂದೇ ವೇದಿಕೆಯಲ್ಲಿ ಕೂಡಿಸುವುದರ ಮುಖಾಂತರ ಆ ಎಲ್ಲ ರೈತರ ಏಕಕಾಲದ ಸಂದೇಶವನ್ನು ಇಡೀ ದೇಶಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಜೊತೆಗೆ ಆ ರೈತರು ಈ ದೇಶದ ಬೆನ್ನೆಲುಬು, ರೈತರು ಈ ದೇಶದ ಅನ್ನದಾತರು ಅನ್ನುವಂಥ ಒಂದು ಶ್ರೇಷ್ಠ ಭಾವನೆ ಏನಿದೆ, ಅದಕ್ಕೆ ಒಂದು ಇನ್ನೂ ಇಷ್ಟು ಹೆಚ್ಚಿನ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ಆ ರೈತರಿಗೆ ಕೇಸರಿ, ಬಿಳಿ, ಹಸಿರು ಅಂತಂದರೆ ದೇಶನೇ ರೈತರು, ರೈತರೇ ದೇಶ ಅನ್ನುವಂಥ ಸಂದೇಶವನ್ನು ಕೊಡುವಂಥದ್ದು. ಹೀಗೆ ತ್ರಿವರ್ಣ ಧ್ವಜದ ಆಕಾರದಲ್ಲಿ ಆ ರೈತರನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು. ಜೊತೆಗೆ ಈ ರೈತರಿಗೆ ಈ ಪುಣ್ಯ ಭೂಮಿಯಲ್ಲಿ ಸದ್ಗುರುಗಳ ಆಶೀರ್ವಾದದ ಮೂಲಕ, ಈ ಪುಣ್ಯ ಪುರುಷರ ನಡೆದಾಡಿರುವಂಥ ಈ ಪುಣ್ಯ ಭೂಮಿಯಲ್ಲಿ ಆ ರೈತರ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಆಗಬೇಕು, ಆ ರೈತರ ಬಾಳು ಬೆಳಗಬೇಕು, ರೈತರಿಗೆ ಕಾಲಕ್ಕೆ ಮಳೆ ಆಗಬೇಕು, ಮಳೆಗೆ ತಕ್ಕ ಬೆಳೆ ಆಗಬೇಕು, ಬೆಳೆಗೆ ತಕ್ಕ ಬೆಲೆ ಸಿಕ್ಕು ನಮ್ಮ ದೇಶದ ಎಲ್ಲ ರೈತರ ಬಾಳು ಉಜ್ವಲ ಆಗಬೇಕು ಅನ್ನುವಂಥ ಭಾವನೆಯಿಂದ ಈ ಪುಣ್ಯ ಪುರುಷರು ನಡೆದಾಡಿರುವಂಥ ಪುಣ್ಯ ಭೂಮಿಯಲ್ಲಿ ಆ ರೈತರಿಗೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನು ಮಾಡೋದ್ರ ಮುಖಾಂತರ ಶ್ರೀಮಠ ಅವರನ್ನು ಗೌರವಿಸಬೇಕನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡಿದೆ. ಅದಾದ ನಂತರ ಸಾಯಂಕಾಲ ಶ್ರೀಮಠದ 4-5 ರಾಜ್ಯದ ಭಕ್ತರು ಸೇರಿಕೊಂಡು ಗುರುವಂದನಾ ಪ್ರಯುಕ್ತವಾಗಿ 400ಕ್ಕೂ ಹೆಚ್ಚಿನ ತುಲಾವರ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ಸೇವೆಯಿಂದ ಬಂದಿರುವಂಥ ಆ ಕಾಣಿಕೆಯನ್ನು ನಮ್ಮ ಬಡ ಮಕ್ಕಳಿಗೆ ಒಂದು ಉಜ್ವಲ ಶಿಕ್ಷಣಕ್ಕಾಗಿ ಅದು ಸಮರ್ಪಣೆ ಮಾಡಬೇಕು ಅನ್ನುವಂಥ ಸಂಕಲ್ಪನೂ ಕೂಡ ಶ್ರೀಮಠ ಮಾಡಿರುವಂಥದ್ದು. ಅದಾದ ನಂತರ 2ನೇ ತಾರೀಕು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ, ಅನೇಕ ಕಲಾ ತಂಡಗಳು ಈ ಭವ್ಯ ವೇದಿಕೆ ಮೇಲೆ ತಮ್ಮ ಒಂದು ಕಲೆಯನ್ನು ಇಲ್ಲಿ ಸೇರಿರುವಂಥ ಭಕ್ತರ ಮುಂದೆ ಅವರು ತಮ್ಮ ಕಲೆಯನ್ನು ಸಾದರಪಡಿಸ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು. ಹೀಗಾಗಿ ಇದರ ಜೊತೆಗೆ ಕಾಶಿಯಲ್ಲಿ ಏನು ಗಂಗಾ ಆರತಿಯನ್ನು ಮಾಡ್ತಾರೆ, ಆ ಅರ್ಚಕರು 9 ಜನ ಅರ್ಚಕರು ಬಂದು ಆ ವೇದಿಕೆಯನ್ನು ಆರತಿ ಮಾಡೋದ್ರ ಮುಖಾಂತರ ಆ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಒಳಗೊಂಡು ಅನೇಕ ರಾಜಕೀಯ ಮುಖಂಡರು, ಮಠಾಧೀಶರು, ಬೇರೆ ಬೇರೆ ರಾಜ್ಯದ ಶಾಸಕರು, ಸಂಸದರು, ಶ್ರೀಮಠದ ಎಲ್ಲ ಪ್ರಮುಖ ಭಕ್ತರು ಆಗಮಿಸ್ತಕ್ಕಂಥ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹೀಗಾಗಿ ಅದರ ಪ್ರಯುಕ್ತವಾಗಿ ಇವತ್ತು ಪೂರ್ವಭಾವಿ ಸಭೆ ಅತ್ಯಂತ ಯಶಸ್ವಿಪೂರ್ವಕವಾಗಿ ಶಾಸಕರ ನೇತೃತ್ವದಲ್ಲಿ ಆಗಿರುವಂಥದ್ದು. ಹೀಗಾಗಿ ಈ ಮೂಲಕ ನಾನು ನಾಡಿನ ಸಮಸ್ತ
ರೈತ ಬಾಂಧವರಿಗೆ ಈ ಮುಖಾಂತರ ಹೇಳುವಂಥದ್ದು ಏನು ಅಂತಂದರೆ, ಇಂಥ ಪುಣ್ಯ ಪುರುಷರ ಪುಣ್ಯ ಭೂಮಿಯಲ್ಲಿ ಆಯೋಜನೆ ಮಾಡಿರುವಂಥ ಈ ರೈತ ಸಮಾವೇಶದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಗುರುಗಳ ಆಶೀರ್ವಾದವನ್ನು ನೀವು ಪಡ್ಕೊಳ್ಬೇಕು. ನಿಮ್ಮ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ಅವರೆಲ್ಲ ರೈತರಿಗೆ ಈ ಮುಖಾಂತರ ಅವರಿಗೆಲ್ಲರಿಗೂ ಕೂಡ ಆಮಂತ್ರಣವನ್ನು ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಈ ಮುಖಾಂತರ ನಾಡಿನ ಸಮಸ್ತ ಜನತೆಗೆ ಗುರುಗಳ ಆಶೀರ್ವಾದದ ಶ್ರೀರಕ್ಷೆ ಸದಾಕಾಲ ಇರಲಿ ಅಂತ ಹಾರೈಸಿ, ಈ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ